ಎಲ್ರಿ ಭೋಜ ಏನಾದ್ರೂ ಬಾಯ್ಬಿಟ್ನಾ? ಇಲ್ಲ ಮೇಡಮ್, ಅವನು ಮಾತು ಬರ್ದಿರೋ ಮುಖ ಶುರು ಆಗ್ಬಿಟ್ಟಿದ್ದಾನೆ. ಬಾಯ್ಬಿಡ್ಸೋದಕ್ಕೆ ನಿಮ್ದೇ ಒಂದ್ ಸ್ಟೈಲ್ ಇದೆಯಲ್ಲ, ಅದನ್ನ ಉಪಯೋಗಿಸೋದಲ್ವಾ? ಅವನನ್ನ ಮುಟ್ಟೋದಿಕ್ ಭಯ ಮೇಡಮ್. ನಾನ್ಸೆನ್ಸ್. ಒಂದ್ ಪೊಲೀಸ್ ಆಫೀಸರ್ ಆಗಿ ಅವನಿಗೆ ಭಯ ಪಡ್ತಿದ್ದೀರಾ? ಮೇಡಮ್, ಅವನು ಎದೆ ನೋವು ಅಂತ ಹೇಳಿ ಬಿದ್ದು ಒದ್ದಾಡ್ತಾ ಇದ್ದ. ಬೆಳಗ್ಗೆನೆ ರಕ್ತವಾಂತಿ ಮಾಡ್ಕೊಂಡ ಮೇಡಮ್. ನಮ್ ಸೀನಿಯರು ಭೋಜಿನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ ಮೇಡಮ್. ಹೇಳಿ ಮೇಡಮ್, ಏನಾಗ್ಬೇಕಾಯ್ತು? ಪ್ರಜ್ಞಾ ಮರ್ಡರ್ ಕೇಸ್ ವಿಷಯವಾಗಿ ಬಂದಿದ್ದೀನಿ. ಪರ್ಸನಲ್ ಡೈರಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು. ಅದೇ ಮೇಡಮ್, ಒಬ್ಬರ ಹೆಸರಲ್ಲಿ 2 ಡೈರಿ ವಿಚಾರ ಅಲ್ವಾ ಮೇಡಮ್? ಎಸ್, ಅದ್ರ ಬಗ್ಗೆನೆ. ಒಂದು ಡೈರಿ ಮಾತ್ರ ನಕಲಿ, ಅದು ಫೋರ್ಜರಿ ಆಗಿದೆ. ಫೋರ್ಜರಿ ಮಾಡ್ದವ್ರು ಸಿಕ್ಕಾಕೋಬೇಕಿತ್ತು. ಫೋರ್ಜರಿ ಕೇಸಲ್ಲಿ ನೀವು FIR ಮಾಡಿರ್ತೀರಾ ಅಲ್ವಾ? ಅಂಥವ್ರದ್ದು ಡೀಟೇಲ್ಸ್ ಬೇಕು, ವಿತ್ ಅಡ್ರೆಸ್ ಅಂಡ್ ಫೋಟೋ. ಜೈಲೊಳಗಡೆ ಯಾರಾದ್ರೂ ಇದ್ದೇ ಇರ್ತಾರೆ. ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಡಿ. ಸರಿ ಮೇಡಮ್, ಬನ್ನಿ. ಇವನನ್ನ ಬರೀ ನನ್ನ ಡ್ರೈವರ್ ಅಂತ ಅನ್ಕೊಂಡಿ? ಮೇಡಮ್, ನಾನು ಏನು ಉತ್ತರ ಕೊಡ್ಲಿ ಅಂತ ಗೊತ್ತಿಲ್ಲ. ಆದ್ರೆ ನಾನು ಉತ್ತರ ಕೊಟ್ರೆ ನಿಮಗ್ ಕೋಪ ಬರಬಹುದು, ಅಥವಾ ಇವಳೇನ್ ದಡ್ಡಿ ಅಂತ ನಿಮಗ್ ನಗುನೂ ಬರಬಹುದು. ಯಾವ ಹುತ್ತಲ್ಲಿ ಯಾವ ಹಾವು ಇರತ್ತೆ ಅಂತ ಬರೀ ಬಾಯಿ ಮಾತಿಗೆ ಹೇಳ್ಬಾರ್ದ? ಅವರು ಡ್ರೈವರ್ ಅಲ್ವಾ? ಹಾಗಾದ್ರೆ 20 ಎಕರೆ ಜಮೀನೈತೆ ಅವನ ಹತ್ರ. ಎಕರೆನಾ? ಹಾಗಾದ್ರೆ ಡ್ರೈವರ್ ಕೆಲಸ ಯಾಕೆ ಮಾಡ್ತಾ ಇದಾರೆ? ನನ್ ಮೇಲಿರೋ ಅಭಿಮಾನಕ್ಕ ನಾನ್ ಜೋಡಿದಾನ. ನಾನು ಅವನಿಗೆ ಒಂದು ಗುತ್ತಿಗೆ ಕೊಡ್ಸಿದ್ದೆ. ಅದನ್ನ ಬಳಸ್ಕೊಂಡು ಜಮೀನ್ ತಗೊಂಡ. ಅವನಿಗ ಉಪಕಾರ ಸ್ಮರಣೆ ಜಾಸ್ತಿ. ಅದಕ್ಕ ನನ್ನ ಜೋಡಿ ಕೆಲಸ ಮಾಡ್ತಾ ಇದ್ದಾನ. ಮೇಡಮ್, ನಿಮ್ಮಂತವ್ರು ಅಪರೂಪ, ನಿಮ್ ಡ್ರೈವರ್ ಅಂತವ್ರು ಅಪರೂಪ. ಅವನ ಥರ ನೀನು ಆಗ್ಬೇಕಾ? ಅದೇ ನನ್ನ ಆಸೆ ಐತಿ. ಮೇಲಾಗಿ ನೀನೊಬ್ಬ ಹೆಣ್ಣು, ನೀನು ಬದುಕ್ಬೇಕಾ? ಆದ್ರೆ ಮೇಡಮ್, ನನಗ್ ನನ್ ಮೇಲೆ ಬೇಜಾರಾಗ್ತಿದೆ. ಅನು ವಿಚಾರದಲ್ಲಿ ನಿಮಗೇನು ಹೆಲ್ಪ್ ಮಾಡಕ್ ಆಗ್ತಿಲ್ಲ ಅಂತ. ಬಿಟ್ಟು ಬಿಡದೆ ಒಂದು ವಿಷಯನ ಹಿಂಬಾಲಿಸಿದ್ರ ನಮಗ್ ಬೇಕಾದದ್ದು ಸಿಗತ್ತಾ? ಮೇಡಮ್, ಮನೇಲಿ ಅನು ಹುಟ್ಟಿನ ಬಗ್ಗೆ ಕೇಳಿದ್ರೆ ಯೋಚನೆ ಮಾಡಿ ಮಾತಾಡ್ತಾರೆ. ಯಾಕೆ ಹೇಳ? ಯಾಕೆ ಮೇಡಮ್? ಅನ್ನೋ ಹುಟ್ಟಿನಲ್ಲಿ ಯಾರಿಗೂ ಗೊತ್ತಾಗಬಾರ್ದ ರಹಸ್ಯ ಐತಿ. ನಾನು ಈ ವಿಷಯದಿಂದ ಸರಿಯೋ ಮಾತೇ ಇಲ್ಲ. ಅಪ್ಪನ್ನ ಕೇಳ್ದೆ, ಬೆಂಗಳೂರಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರು. ಯಾವ ಆಸ್ಪತ್ರೆ ಅಂತಾನೂ ಕೇಳ್ದೆ, ಅವ್ರು ಏನು ಸರಿಯಾಗಿ ಹೇಳಲೇ ಇಲ್ಲ. ನನ್ಗೆ ವಿಚಿತ್ರ ಅಂತ ಅನಿಸ್ತು. ರಹಸ್ಯ ಯಾರೂ ಹೇಳೋದಿಲ್ಲ, ಅದನ್ನ ಭೇದಿಸ್ಬೇಕು. ಅಂದ್ಹಾಗೆ ಅನು ಹುಟ್ಟಿದ ದಿನ ಯಾವುದು? ಮೇಡಮ್, ಸರಿಯಾಗಿ ನೆನಪಿಲ್ಲ. 4 ವರ್ಷದ ಹಿಂದೆ ಅಂತ ಅನ್ಸತ್ತೆ. ಮೆಸೇಜ್ ಮಾಡ್ತೀನಿ ನಿಮ್ಗೆ. ತಾರೀಖ್ ತಿಳ್ಕೊಳ್ಳೋದನ್ನ ಮರಿಬೇಡ. ಖಂಡಿತ ಮೇಡಮ್, ತಿಳ್ಕೊಂಡು ನಿಮಗೆ ಹೇಳ್ತೀನಿ.